ನೂಡಲ್ಸ್ ಅಪ್ರೂವ್. ಹಾಯ್ ಹಲೋ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಏನಪ್ಪ ಅಂತಂದರೆ ಮ್ಯಾಟ್ರು ಏನು ಹೊಸ್ದಾಗಿ ಇವತ್ತು ಮನೇಲಿ ಕೂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ಬೋದು. ಸೊ ಇದು ಯಾವ ರೀತಿ ವ್ಲಾಗ್ ಅಲ್ಲ. ಸೊ ಯಾಕೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಒಂದು ಫನ್ನಿ ರಿಯಾಕ್ಷನ್ ಕೊಡಬಾರ್ದು ಎಲ್ಲ ವೀಡಿಯೋಗಳ ಮೇಲೆ ಅನ್ನೋದೊಂದು ಮೈಂಡ್ಸೆಟ್ ಬಂತು. ಸೊ ಆಲ್ಮೋಸ್ಟ್ ನಾನು ನೋಡಿರೋ ಮಟ್ಟಿಗೆ ಒಂದು ಕನ್ನಡದಲ್ಲಿ ಒಂದಿಬ್ಬರು ಗೇಮರ್ಸ್ಗಳು ರಿಯಾಕ್ಷನ್ ಕೊಡ್ತಾಯಿದ್ರು. ಒಂದು SMR ಬ್ರೋ, ಸೊ ಅದರ್ ಒನ್ ಈಸ್ ಒಂದು ಹೊಸದಂದರೆ ಒಂದು ಹುಡುಗಿ ಇದ್ದರು. ಸೊ ಅವರು ಗೇಮರ್ಸ್ ಆಗಿದ್ದರು, ಪಬ್ಜಿ ಗೇಮರ್ಸ್. ಅವರು ಒಂದು ಸ್ವಲ್ಪ ರಿಯಾಕ್ಷನ್ ಕೊಡ್ತಾಯಿದ್ರು ಆವಾಗ. ಸೊ ಇವಾಗ ನಾನು ನೋಡಿರೋ ಮಟ್ಟಿಗೆ ಕನ್ನಡದಲ್ಲಿ ಹೊಸ ಟ್ರೋಲ್ಗಳು ಬರ್ತಾಯಿದೆ. ಅದಕ್ಕೆ ರಿಯಾಕ್ಷನ್ ಕೊಡೋರು ಯಾರೂ ಇಲ್ವಲ್ಲ, ನಾನು ಏನಕ್ಕೆ ಹೊಸದಾಗ ಒಂದು ಟ್ರೈ ಮಾಡಬಾರ್ದು ಅಂತ ಒಂದು ಮೈಂಡ್ಸೆಟ್ ಬಂತು. ಸೊ ಅದನ್ನು ಒಂದ್ಸಲ ಮೈಂಡಲ್ಲಿ ಇಟ್ಕೊಂಡು ಒಂದು ವೀಡಿಯೋ ಮಾಡೋಣ. ಸೊ ಆಲ್ಮೋಸ್ಟ್ ನಿಮಗೂ ಒಂದು ಸ್ವಲ್ಪ ಫನ್ ಸಿಗಲಿ ಅಂತ ನೋಡಿ ರಿಯಾಕ್ಷನ್ ಕೊಡೋಣ ಅಂತೀನಿ. ಹೊಸ ವೀಡಿಯೋಗಳು, ಹೆವಿ ಕ್ರಿಯೇಟಿವ್ ವೀಡಿಯೋಗಳು ತಂದಿದ್ದೀನಿ. ಅದರಲ್ಲೂ ಕಾಂತಾರ ಒಂದೊಂದು ರಿಯಾಕ್ಷನ್ಗಳಿದಾವೆ, ಕಾಂತಾರ ಮೂವಿದು ರಿಯಾಕ್ಷನ್ಸು, ರಿವ್ಯೂಸು. ಸೊ ಅದ್ರ ಜೊತೆಗೆ ಯಾವ್ಯಾವ ಥರ ನನ್ನ ಮಕ್ಕಳು ಯಾವ್ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ, ಯಾವ್ಯಾವ ಥರ ಫನ್ನಿ ಟ್ರೋಲ್ಗಳು. ಒಬ್ಬೊಬ್ರು ನಮ್ಮ ಕನ್ನಡ ಟ್ರೋಲ್ಗಳನ್ನ ಮಾತಾಡೋದಿದ್ರೆ ವರ್ಣಿಸೋಕೆ ಒಂದು ಎರಡು ವೀಡಿಯೋ ಬೇಕು. ಸೊ ಆ ಥರ ಎಡಿಟ್ ಮಾಡ್ತಾರೆ. ಸೊ ಅದನ್ನು ಒಂದು ರಿಯಾಕ್ಷನ್ ಕೊಡೋಣ ಅಂತ ಒಂದು ವೀಡಿಯೋ ಜೊತೆ ಬರ್ತಾಯಿದ್ದೀನಿ. ಸೊ ನೋಡೋಣ ಯಾವ್ಯಾವ ವೀಡಿಯೋ ನೋಡೋಣ, ಆ ವೀಡಿಯೋ ಜೊತೆ ಯಾವ್ಯಾವ ರಿಯಾಕ್ಷನ್ ಯಾವ್ಯಾವ ಥರ ಇದೆ. ಸೊ ಅದನ್ನು ನಾನು ಕೂತ್ಕೊಂಡು ರಿಯಾಕ್ಷನ್ ಹೇಳ್ಬಿಟ್ಟು ಅದ್ರ ಹಿಂದೆ ಏನೇನಿರುತ್ತೆ ಅನ್ನೋದು ನಾನು ಒಂದು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಸೊ ಇದೇ ಥರ ಹೊಸ ವೀಡಿಯೋಗಳು ರಿಯಾಕ್ಷನ್ ಕೊಡ್ತಾ ಇರ್ತೀನಿ. ಇವಾಗ ವೀಡಿಯೋ ಚಾನಲ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಆದಷ್ಟು ಎಷ್ಟಾಗುತ್ತೆ ಅಷ್ಟು. ಸೊ ಇಷ್ಟೇ ಅಂತ ಟಾರ್ಗೆಟ್ ಇಟ್ಟಿರಲ್ಲ ಲೈಕಿಗೆ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಲೈಕ್ನ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿ. ಆಲ್ಮೋಸ್ಟ್ ಒಂದು 100 ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ 100 ಲೈಕ್ ಕಂಪ್ಲೀಟ್ ಮಾಡಿ. ಸೊ ದಟ್ ನನಗೊಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ ಡೈಲಿ ವೀಡಿಯೋ ಹಾಕೋದಕ್ಕೆ. ಸೊ ನೋಡೋಣ ಫಸ್ಟ್ ವೀಡಿಯೋ ಯಾವುದೋ ಅಂದ್ಬಿಟ್ಟು. ಸೊ ಫಸ್ಟ್ ವಿಡಿಯೋ ಬಂದ್ಬಿಟ್ಟು, ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ಗೆ ಗೊತ್ತು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮ್ಗೆ ಗೊತ್ತಿರೋದು ಅಷ್ಟೇ. ಆದ್ರೆ ನಾವೇನೆಲ್ಲಿ ಮಾಡ್ತೀರಿ, ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ. ಹೋದ್ ಸತಿ ಅಮ್ಗುಡುಮ್ಗು, ಈ ಸತಿ ಹಂಗಲ್ಲ ಅಮ್ಮ ಡುಮ್ಗುಡು. ಇದೊಂದೇ ಕಾರಣಕ್ಕೆ ಧ್ರುವ ಬಾಸ್ ಅವರು ಬರ್ಡೇನ ಸೆಲೆಬ್ರೇಟೇ ಮಾಡ್ಕೊಳ್ಳಲ್ಲ ಆಚೆಗಡೆ. ಒಬ್ಬರು ಹುಚ್ಚಾಭಿಮಾನಿಗಳಿರ್ತಾರೆ. ಸೊ ಅದೇನೂ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಅವರು ಕಷ್ಟಗಳೇ ಬೆಳಗಿಂದ ಸಂಜೆವರೆಗೂ ನಿಂತ್ಕೊಂಡು ಫ್ಯಾನ್ಸ್ಗಳಿಗೋಸ್ಕರ ಇಷ್ಟೊಂದು ಇದು ಮಾಡ್ತಾರೆ. ಅವ್ರಿಗೊಂದು ಹ್ಯಾಟ್ಸಪ್ ಅಂತ ಹೇಳ್ಬೋದು ಅಷ್ಟೇ. ಇದ್ರ ಮುಂಚೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ವೀಡಿಯೋ ಬರ್ತೀನಿ. ನೆಕ್ಸ್ಟ್ ವೀಡಿಯೋ ಬಂತಂದರೆ ನಮ್ಮ ಕೀರ್ತಿ ಅವ್ರದ್ದು. ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ. ಅಕ್ಕನ ಕಣ್ಗಳು ನೋಡ್ಬಿಟ್ಟೆ ಎಲ್ಲರಿಗೂ ಭಯ ಬಿದ್ದೋಗ್ಬಿಟ್ಟಿದೆ, ಅದಂತೂ ಗ್ಯಾರಂಟಿ. ಅಕ್ಕನ ಕಣ್ಣಲ್ಲೇ ಎಲ್ಲ ಮೋಡಿ ಮಾಡ್ಬಿಟ್ಟಿದೆ. ಈ ಸರಿ ಕರ್ನಾಟಕ ಜನತೆಗಳೆಲ್ಲ ಕಣ್ಣು ನೋಡ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾರೆ. ಆ ರೇಂಜಿಗೆ ಇಟ್ಟಿದ್ದಾರೆ ಅಕ್ಕ. ಸೊ ಆಮೇಲೆ ನೆಕ್ಸ್ಟ್ ವಿಡಿಯೋ ಬಂತು ಅಂತಂದರೆ, ಸೊ ನಮ್ಮ ಬಾಸ್ದು ಕೋಳಿ ಮೊಟ್ಟೆನ ಆಚೆಯಿಂದ ಒಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಒಡೆದ್ರೆ ಮರಿ ಆಚೆ ಬರುತ್ತೆ. आपका अंदर से लगना चाहिए क्या बनना है जिंदगी में. ಸೆಪ್ಟೆಂಬರ್. ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರ MLA. ಓದಿದ ವಿಶ್ವವಿದ್ಯಾಲಯದ ಹೆಸರು ಬಡತನ, ಕಲಿತ ಗ್ರಾಜ್ಯುಯೇಷನ್ ಹೆಸರು ಅವಮಾನ, ನನ್ನ ಫ್ಯೂಚರ್ ಹೆಸರೇ ಕರ್ನಾಟಕದ ಪಾಲಿಟಿಕ್ಸ್. ಅಂಡ್ ಮೈ ಸೆಲ್ಫ್ ಪ್ರದೀಪ್ ಈಶ್ವರ್. ನನ್ನ ಮಕ್ಕಳನ್ನ ಮೂರ್ನವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ವೇನ್ಲ. ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ಸರ್ ಹೆಂಗ್ ಓದಬೇಕು ಅಂತ. ಕೋಳಿ ಮೊಟ್ಟೆನ ಪ್ರದೀಪ್ ಈಶ್ವರ್ ಅವರು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಯಾವ ಥರ ಅಂತಂದರೆ 10th ಪಾಸ್ ಆಗಿದ್ರು ಕೂಡ MBBS ಲೆವೆಲ್ ರೇಂಜಿಗೆ ಪಾಠ ಮಾಡ್ತಿದ್ರಂತೆ. ಸೊ ನಾವು ರೀಸೆಂಟಾಗಿ ನೋಡ್ತಾ ಇರೋ ರೇಂಜಲ್ಲಿ ನೋಡಿದ್ರೆ ಪ್ರೆಸ್ಸಲ್ಲಿ ಮೀಡಿಯಾದಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಹವಾ ಮಾಡಿರೋರೇ ಇವರು. ಯಾವ ರೇಂಜಿಗೆ ಹೆಸರು ಮಾಡ್ಬಿಟ್ರು ಅಂದರೆ ಪಕ್ಷ ಬೇರೆ ಸೇರ್ಕೊಂಡ್ಬಿಟ್ರು. ಮತ್ತು ಇನ್ನೊಂದು ಹೇಳ್ತಾ ಇದ್ರು, ಒಂದು ಇಂಟರ್ವ್ಯೂಲ್ಲಿ ನಾನು ಕೇಳಿದ್ದೆ. ಸೊ ಇವ್ರ ಅಕೌಂಟ್ ನಂಬರು, ಅವ್ರ ಫೋನ್ ನಂಬರ್ ಡಿಜಿಟಲ್ ಇರಬೇಕಂತೆ. ಅದೊಂದು ಆಸೆ ಅಂತೆ ಅವರಿಗೆ. ಸೊ ಮೇ ಬಿ ಮಾಡ್ತಾನೆ ಇರ್ಬೋದು, ಹೇಳೋಕ್ಕಾಗಲ್ಲ ಪ್ರದೀಪ್ ಈಶ್ವರ್ ಅವರು. ಸೊ ನೆಕ್ಸ್ಟು ಈ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಯಾರಿಗೆ ಅಂದರೆ, ಇದು ಸಿಂಗಲ್ಸ್ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ. ಲವ್ವಿನಲ್ಲಿ ಬಿದ್ರೆ ಅದಕ್ಕೆ ನೋಡ್ಕೊಂಡು ಲವಲ್ಲಿ ಬೀಳ್ರಪ್ಪ, ಬೀಳ್ತೀರ ನೀಟಾಗಿರೋ ಜಾಗಕ್ಕೆ ಬೀಳ್ರೋ, ಮೋರಿಗಳೆಲ್ಲ ಹೋಗಿ ಬೀಳ್ಬೇಡ್ರಿ. ಸೊ ಇದಾದ್ಮೇಲೆ ನೆಕ್ಸ್ಟು ನಮ್ಮ ಪ್ರೆಸ್ ರಿಪೋರ್ಟರ್ ಬರ್ತಾ ಇದ್ದಾರೆ, ನೋಡೋಣ. ನಿಮಗೆ ಮುಸ್ಲಿಮು ಪಾಕಿಸ್ತಾನ ಬಿಟ್ಟು ಬೇರೆ ಏನಾದ್ರು ಗೊತ್ತಿದ್ರೆ ಹೇಳಿ. ಇದೆ ಸರ್ ಅಭಿವೃದ್ಧಿ. ಈಗ ಫಸ್ಟ್ ಆಫ್ ಆಲ್ ನಾನು ಪತ್ರಕರ್ತ. ನೀವು ಪತ್ರಕರ್ತ ಅಲ್ಲ. ನಾನು ಓದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಅರ್ಧ ಓದಿರ್ತೀರಿ. ಇಲ್ಲ ಸರ್, ಫುಲ್ ಓದಿರ್ತೀರ.
ಇಲ್ಲಿ ಅರ್ಧಂಬರ್ಧ ಶೇಪ್ ಔಟ್ ಮಾಡ್ಬಿಟ್ಟಿದ್ದಾರೆ ಕೀರ್ತಿ ಅವರಿಗೆ ಪ್ರಕಾಶ್ ರೈ ಅವರು. ಸೊ ಅರ್ಧಂಬರ್ಧ ಸಿಕ್ ಮಾಡ್ಬಿಟ್ಟು ಅದು ಯಾವ ಟೈಮಲ್ಲಿ ಇಂಟರ್ವ್ಯೂ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಳೆ ವಿಡಿಯೋ ಇದು, ಆದರೂ ಸಖತ್ತಾಗಿದೆ ನೋಡೋದಕ್ಕೆ. ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ಕೊಂಡು ಹೋಗ ರಾಕು ಮಗ ಶಾಕ್, ಸಖತ್ ಲೆವೆಲ್ ಪ್ರ್ಯಾಂಕ್ ಮಾಡಕ್ ಹೋದ. ಅವ್ರ ಅಮ್ಮ ಫುಲ್ ಬೆಚ್ಬಿಟ್ಟು ಪಕ್ಕ ಹೊಡೆದಿರ್ತಾರೆ, ಈ ವಿಡಿಯೋ ಆದ್ಮೇಲೆ ಅಂತ ಪಕ್ಕ ಹೊಡೆದಿರ್ತಾರೆ, ಬೀಸಿರ್ತಾರೆ. ಸೊ ಇಲ್ಲೊಂದು ನೋಡೋಣ, ಮಧ್ಯದಲ್ಲಿ ಯಾವುದೋ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಇದೆ. ನೀನ್ ಕಂಡ್ರೆ ನನ್ ಪ್ರಾಣಕನ ಹಿಂಗೆ ಮಾತಾಡುತ್ತಾಗಿ ನೀರ್ಗೆ ಬಿಡ್ತೀನಿ. ಪಿರಿಯುತಿ ಮಾಡಿವ್ನಿ, ಬೇಡ ಗಿಡ ಅಂದ್ರೆ ಕಳ್ಳಿ ಹಾಲ್ ಕುಡ್ದು ಸತ್ತೋಯ್ತೀನಿ. ಕಳ್ಳಿ ಹಾಲು ಅಂದ್ರೆ ಏನು? ಯಾರು ಗೊತ್ತು. ಗುಡ್ಡೆ ಸೊಪ್ಪಿನ ಸಾಯ್ರಿ. ದೇಹ ಮನ್ಸು ಇನ್ಮೇಲೆ ಎರಡೂ ನಿಂದೆ ಮಾಡಿಕೋ. ಯಾರು ಹೆಚ್ಚಿಗೆ ಇದು ಮಾಡಿಬಿಟ್ಟು ಟ್ರೋಲ್ ಹೋಗ್ಬಿಟ್ಟವ್ರೆ. ಆದ್ರೆ ಈ ಸಲ ಆದರೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಅದೊಂದು ಚೆನ್ನಾಗಿರುತ್ತೆ, ಅದೊಂದು ಖುಷಿ ಇರುತ್ತೆ. ಸೊ ಇದರಲ್ಲೂ ಮಧ್ಯದಲ್ಲಿ ಈ ಥರ ಎಡಿಟ್ಗಳು ನೋಡ್ತಾ ಇದ್ರೆ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಗಿಬಿಡುತ್ತೆ. ಈಗ ಬಿಗ್ ಬಾಸ್ ಕಡೆ ಬಂದ್ಬಿಡೋಣ. ಬಿಗ್ ಬಾಸಲ್ಲಿ ಈ ಸಲ ಭಾರಿ ವೆರೈಟಿ ಕ್ಯಾಂಡಿಡೇಟ್ಗಳು ಬಂದ್ಬಿಟ್ಟಿದ್ದಾರೆ. ಯಾವ ರೇಂಜಲ್ಲಿದ್ದಾರೆ ಅಂತಂದರೆ ಎಲ್ಲ ಎಷ್ಟು ಇನ್ನೋಸೆಂಟ್ ಇದ್ದಾರಪ್ಪ, ಎಷ್ಟು ಕಾಮಿಡಿ ಮಾಡ್ತಾವ್ರಪ್ಪ ಅನ್ನೋ ರೇಂಜ್ ಒಳಗೆ ಬರೋ ಹೊತ್ತಿಗೆ ಎಲ್ಲ ಮುಗಿಸಿರ್ತಾರೆ, ಆ ಥರ ಇದ್ದಾರೆ. ಈಗ ನಾವಿಲ್ಲಿ ನೋಡೋಣ, ಇಲ್ಲಿ ಮಲ್ಲಮ್ಮ ಅವ್ರು ಸೈಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ರೌಂಡು. ಗಿಲ್ಲಿ ನೀನ್ ಮಾಡ್ದ ಗೊತ್ತಿ ಎಲಿಮಿನೇಷನ್ ಮನೆಗೆ ಕಳ್ಸ್ಬಿಡ್ತಾರ ನನ್ನ. ನಿಜ ಬಿಗ್ ಬಾಸ್ ಇಲ್ಲಿ ಮಲ್ಲಮ್ಮನ ಜೊತೆ ಏನು ಮಾಡ್ತಾ ಇರ್ತಾನೆ, ಗಿಲ್ಲಿ ಕಾಮಿಡಿ ಮಾಡ್ಕೊಂಡು ಕಾಲ್ಗಳು ಹೇಳ್ಕೊಂಡು ಕೂತ್ಕೊಂಡಿರ್ತಾನೆ. ಮಲ್ಲಮ್ಮ ಅವ್ರಿಗೆ ಗೊತ್ತಿಲ್ಲ ಎಲಿಮಿನೇಟ್ ಮಾಡೋದ್ರಿಂದ, ಹೆಸರು ಹೇಳೋದ್ರಿಂದ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಗಿರುತ್ತೆ ಎಲಿಮಿನೇಟ್ ಮಾಡಿದ್ರೆ ಮನೆಗೆ ಹೋಗ್ತಾರೆ ಡೈರೆಕ್ಟ್ ಅನ್ನೋದು ಗೊತ್ತಿಲ್ಲ. ಡೈರೆಕ್ಟ್ ಅಂತಂದರೆ ವೋಟಿಂಗ್ ಪ್ರಕಾರ ಇದು ಮಾಡ್ತಾರೆ. ಆಮೇಲೆ ಮಲ್ಲಮ್ಮ ಹೇಳ್ತಾರೆ ಇಲ್ಲ ಬಿಡು ನೀವು ವೋಟ್ ಹಾಕ್ತಾರೆ ಅಂದ್ಬಿಟ್ಟು ಆಮೇಲೆ ಇದು ಮಾಡ್ತಾರೆ. ಎಷ್ಟು ಇನ್ನೋಸೆಂಟ್ ಅಲ್ವಾ. ಸೊ ಮಲ್ಲಮ್ಮ ಒಂದೊಂದ್ಸಲಿ ಕಾಮಿಡಿ ಮಾಡ್ತಾ ಇದ್ದಾರೆ, ಒಂದೊಂದ್ಸಲಿ ತಾಯಿ ಪ್ರೀತಿನೂ ಕೊಡ್ತಾ ಇದೆ. ಬಿಗ್ ಬಾಸ್ ಮನೇಲಿ ಒಂದು ಸ್ವಲ್ಪ ಹೈಲೈಟ್ ಆಗ್ತಿರೋ ಕ್ಯಾರೆಕ್ಟರ್ ಅಂದರೆ ಇವ್ರು ಅನ್ಸುತ್ತೆ ನನ್ನ ಮಟ್ಟಿಗೆ. ಸೊ ಅದಾದಮೇಲೆ ಬಿಗ್ ಬಾಸಲ್ಲಿ ನೆಕ್ಸ್ಟು ಗಿಲ್ಲಿ ಹವಾ ಇನ್ನೂ ಮುಗ್ದಿಲ್ಲ. ಗಿಲ್ಲಿ ಹವಾ ಇನ್ನೊಂದ್ಸಲಿ ನೋಡೋಣ. ಇಲ್ಲಿ ಇನ್ನೊಂದು ಪೌಚ್ ಇದೆ ಎದೆಡ್ ಮೇಲೆ ಇಲ್ಲಿ ಏನೂ ಆಗಿಲ್ಲ. ಇನ್ನು ಫೌಂಡೇಶನ್ ಯಾಕೆ ಬಿಲ್ಡಿಂಗ್ ಯಾವಾಗ ಕಟ್ಸಿ? ನಮ್ದು ಆಲ್ರೆಡಿ ಫೌಂಡೇಶನ್ ಆಗಿ ಅರ್ಧ ಬಿಲ್ಡಿಂಗ್ ಕಟ್ಟಾಗೈತೆ. ಏನೇನು ಪೇಂಟ್ ಮಾಡ್ಬೇಕು, ಅರ್ಧ ಬಿಲ್ಡಿಂಗ್ ಅರ್ಧ ಅಷ್ಟೇ. ಮೇಲೆ ಒಂಚೂರು ಇದಾಗ್ಬೇಕು, RCC ಹಾಕ್ಬೇಕು. ನಿಮ್ದಿನ್ನೂ ಪಾಯನ ತೆಗ್ದಿಲ್ಲ ಅನ್ಸುತ್ತೆ. ಫೌಂಡೇಶನ್ ಇಲ್ಲಿ ವಾಕ್ ಸ್ಟಾರ್ಟ್. ಇದೇ ಅಷ್ಟು ಕಾಮಿಡಿ ಅಂತ ಅನಿಸಿಲ್ಲ, ಬಟ್ ಆದರೂ. ಸೊ ಬಿಗ್ ಬಾಸ್ ಇಷ್ಟು ಕತೆ ಇರಲಿ. ಸೊ ಒನ್ ಆಫ್ ದ ಬೆಸ್ಟ್ ಕನ್ನಡ ಮೂವಿ ಕಾಂತಾರ ಚಾಪ್ಟರ್ 1 ನೋಡಾದ್ಮೇಲೆ ನನಗನ್ಸಿದ್ದೇನಪ್ಪ ಅಂದರೆ, ಮೂವಿನ ಒಂದು ವರ್ಡಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರು ಮಾಡಿರೋ ಕಷ್ಟ 250 ದಿನದಲ್ಲಿ ಶೂಟಿಂಗ್ ಮುಗಿಸಿದ್ದಾರೆ ಅಂದರೆ ಕಾಮಿಡಿ ಮಾತಲ್ಲ. ಸೊ ಬಜೆಟು ಕಮ್ಮಿ ಅಂತಂದ್ರೆ ಲೆಕ್ಕ ಹಾಕಿ 150 crores ಅಂತಂದಾಗ ಯಾವ ರೇಂಜಿಗೆ ಮಾಡಿದ್ದಾರೆ ಅಂದರೆ ಅದು ಬಾಹುಬಲಿ ರೇಂಜಿಗೆ ಹೋಗ್ಬಿಟ್ಟಿದೆ ಅದು ಮೂವಿ. ಸೊ ಅದರಲ್ಲೂ ಒಬ್ಬರು ಇರ್ತಾರೆ, ಇದು ಹೆಸರೇ ಹಾಳು ಮಾಡೋದಕ್ಕೆ ಕೂತಿರ್ತಾರೆ. ಆ ಥರದವ್ರನ್ನ ನಾವು ಇದೇ ಅಪ್ರೋಚ್ ಹೋಗ್ಬಾರ್ದು. ಯಾವ ಥರ ಅಂತಂದರೆ ಇಲ್ಲೊಬ್ಬ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಈ ವಿಡಿಯೋದಲ್ಲಿ ಅವ್ರದ್ದು ಎಷ್ಟು ಡೀಸೆಂಟ್ ಆಗಿದ್ದಾನೆ, ಒಂದು ಸ್ವಲ್ಪ ರಿಚ್ ಅಂತ ನೋಡಿಸ್ಬೋದು ನೋಡ್ತಾ ಇದ್ರೆ. ಇವನು ಏನು ಮಾಡ್ತಾ ಇರ್ತಾನೆ ಫಸ್ಟ್ ಬರೋ ಟೈಮಲ್ಲಿ ನಾನು ನೋಡಿರೋ ಮಟ್ಟಿಗೆ ಒಂದು ಅದು ವಿಡಿಯೋ ನಿಮಗೆ ಕರೆಕ್ಟಾಗಿ ಬಂದಿಲ್ಲ, ಕ್ಲಿಪ್ಸ್ಗಳನ್ನ ನೋಡಿದ್ದೀನಿ. ಒಂದು ಫೋನ್ ಹಿಂಗೆ ಇಟ್ಕೊಂಡ್ಬಂದು ವ್ಲಾಗ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಅವನು. ಬರ್ತಾ ಇರೋ ಟೈಮಲ್ಲಿ ಆಚೆ ಕಡೆ ಮೀಡಿಯಾದವ್ರನ್ನ ನೋಡ್ತಾ ಇದ್ದಂಗೆ ಒಂಥರ ಸೈಕ್ ಹಾಕೋಬಿಡ್ತಾನೆ ಅವನು. ಏನಂದರೆ ಒಂದು ವೀಡಿಯೋದಿಂದ ಫೇಮಸ್ ಆಗೋ ಒಂದು ರೇಂಜ್ ಇರಲಿ, ಅವ್ನಿಗೆ ಒಂದು ಆಸೆ ಇರುತ್ತೆ ಅವನಿಗೆ. ಅಲ್ಲ ಆಸೆ ಇರಲಿ, ಫೇಮಸ್ ಆಗಲಿ, ಬೇರೆ ಥರನೂ ಫೇಮಸ್ಗಳಾಗ್ಬೋದು. ಸೊ ದೇವ್ರುಗಳ ಹೆಸರು ಇಟ್ಕೊಂಡು ಮೂವಿ ಚೆನ್ನಾಗಿದೆ ಆಯಿತು, ಮೂವಿ ಚೆನ್ನಾಗಿರೋ ರಿವ್ಯೂನ ಚೆನ್ನಾಗಿದೆ ಅಂತ ಒಂದು ರಿವ್ಯೂ ಕೊಟ್ಟರೆ ಆಗೋಗುತ್ತೆ. ಎಲ್ಲೆಲ್ಲೋ ಬಿದ್ದಾಡ್ಕೊಂಡು ಒದ್ದಾಡ್ಕೊಂಡು ನೋಡೋಕೆ ಚೆನ್ನಾಗಿದ್ದಾನೆ, ಇಷ್ಟೊಂದು ಡೀಸೆಂಟ್ ಆಗಿದ್ದಾನೆ, ಏನಕ್ಕೆ ಈ ಥರ ಮಾಡ್ಬಿಟ್ಟು ಫೇಮಸ್ ಆಗಬೇಕಪ್ಪ? ಇದು ಅಲ್ಲ ಆಯಿತು, ಇದರಿಂದ ಒಂದು ಮೂವಿ ಅವ್ರಿಗೊಂದು ಪಬ್ಲಿಸಿಟಿ ಸಿಕ್ತು ಇಲ್ಲ ಅಂತಲ್ಲ, ಬಟ್ ಅವ್ನ ಹೆಸರು ಹಾಳಾಗೋಯ್ತು, ಈ ಥರ ಫೇಮಸ್ ಆದ್ನಲ್ಲ ಅನ್ನೋ ಒಂದು ರೇಂಜಲ್ಲಿ ಒಂದು ಇರುತ್ತೆ. ಆದರೂ ಫೇಮಸ್ ಆಗೋದು ಅವ್ನು ಇಲ್ಲ ಅಂತಲ್ಲ. ನಾನು ಇನ್ನೂ ಒಂದು ಸ್ವಲ್ಪ ಜನ ನೋಡಿದ್ದೀನಿ ಯಾವ್ಯಾವ ರೇಂಜಲ್ಲಿ ರಿವ್ಯೂಗಳು ಕೊಡ್ತಾರೆ ಅಂದ್ಬಿಟ್ಟು. ರಿವ್ಯೂಗಳು ಕೊಡಲಿ, ನಾರ್ಮಲಾಗಿ ಕೊಡಲಿ, ಸೊ ದಟ್ ಅವ್ರಿಗೂ ಒಂದು ಸ್ವಲ್ಪ ಬೇರೆಯವ್ರು ನೋಡೋರ್ಗೂ ಇಷ್ಟ ಆಗುತ್ತೆ. ಏನು ಇವ್ನು ಈ ಥರ ಹುಚ್ಚ ಮುಂತಾಗ ಆಡ್ತಾನೆ ಅಂತ ಅಂದಾಗ ಅವರು ಒಂಥರ ಏನು ಈ ಥರ ಫೇಮಸ್ ಆದ್ರೂ ಸರಿ ಇರಲ್ಲ ಅನ್ನೋದೊಂದು ರೇಂಜಲ್ಲಿ ಮನಸ್ಸಲ್ಲಿ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಹೀರೋಯಿನ್ ಹೈಲೈಟ್ ಆಗಿದ್ದಾರೆ. ನಾವು ಕಾಂತಾರ ಮೂವಿದಲ್ಲಿ ನಮ್ಮ ರುಕ್ಮಿಣಿ ವಸಂತ್ ಅವರು ಸ್ವಲ್ಪ ಹೈಲೈಟ್ ಆಗಿದೆ. ಅದನ್ನು ಈ ಥರ ಜನ್ರೇಷನ್ ಎಡಿಟ್ನ ಕರೆಕ್ಟಾಗಿ ಪಾಸಿಟಿವಿಟಿ ಯೂಸ್ ಮಾಡೋ ಅಂದರೆ ಬೇರೆ ಥರ ಎಡಿಟ್ ಮಾಡಿರ್ತಾವ್ರು. ಇದು ನೋಡಿ ಇಲ್ಲಿ ಯಾವ ರೇಂಜಿಗೆ ಎಡಿಟ್ ಮಾಡಿದ್ದಾರೆ ರುಕ್ಮಿಣಿ ಅವ್ರನ್ನ ಅಂತ. ನೂಡಲ್ಸು, ಬಿರಿಯಾನಿ, ಕಾಫಿ ಟೀ ಯಾವ ರೇಂಜಿಗೆ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರು. ಇದ್ಬಿಟ್ಟು ಆದರೂ ರುಕ್ಮಿಣಿ ಅವರೊಂದು
ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಇಲ್ಲ ನಾನು ಒಂದು ಬೇರೆ ತಂದು ಮತ್ತೆ ಗಾರೆ ಕೆಲಸ ಮಾಡೋರ್ದು, ಸಿಮೆಂಟ್ ಹಾಕೋದು ಆ ಥರ ಎಲ್ಲ ಎಡಿಟ್ ಮಾಡಿದ್ದಾರೆ ಅಂತ. ಅವ್ರಿಗೆ ಕಾಮನಾಗ ಏನು ನಾರ್ಮಲ್ ಆಗಿ ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ಅದು, ನಾನು ಏನು ಬೇರೆ ಥರ ಅಲ್ಲ. ಆದರೂ ಇನ್ನೊಂದು ಮಾತಂದ್ರು, ಇದರಿಂದ ನಮಗೆ ಒಂದು ಸ್ವಲ್ಪ ಮೂವಿಗೂ ಒಂದು ಸ್ವಲ್ಪ ಅಪ್ರೋಚ್ ಆಗ್ತಿದೆ, ಮೂವಿಗೂ ಪಬ್ಲಿಸಿಟಿ ಸಿಕ್ಕಂಗೆ ಆಗ್ತಿದೆ ಅಂತಂದರು. ಇಲ್ಲ ಚೆನ್ನಾಗಿದೆ, ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕು. ತೀರಾ ಓವರಾಗಿ ಹೋಗ್ಬಿಟ್ರೆ ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಸೊ ಈಗ ಇವತ್ತಿಗೆ ಇಷ್ಟ ಆಗಿರುತ್ತೆ, ಕಾಮನ್ನಾಗಿ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹೊಸ್ದಾಗೇನೋ ಟ್ರೈ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಶೇರ್ ಮಾಡಿ, ಫುಲ್ಲು ನೋಡಿ ವಿಡಿಯೋ, ನಿಮ್ಗೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ನಿಮಗೂ ಸಿಕ್ಕಂಗಾಗುತ್ತೆ. ಸೊ ಅದರಿಂದ ಏನು ಕತೆ ಇರುತ್ತೆ ಅನ್ನೋದು ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಕೀಪ್ ಸಬ್ಸ್ಕ್ರೈಬ್ ಅಂತ ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ ಗೈಸ್. ಪಕ್ಕ ಈ ಥರ ವೀಡಿಯೋಗಳು ನೆಕ್ಸ್ಟ್ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗುಡ್ ಬೈ ಗೈಸ್.